ಎಲ್ಲರಿಗೂ ನಮಸ್ಕಾರ. ಸಮಸ್ತ ಬಂಧು ಬಾಂಧವರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹೆಣ್ಣು ಮಕ್ಕಳಿಗೆ ಗೌರಿ ಹಬ್ಬ ಅಂತ ಹೇಳಿದರೆ ಒಂದು ವಿಶೇಷತೆ. ಅದರಲ್ಲಿ ಶ್ರಾವಣ ಮಾಸ ಬಂತು ಅಂದರೆ ಪ್ರತಿದಿನವೂ ಸಹ ಹಬ್ಬ ಇರುತ್ತೆ. ಅದರಲ್ಲಿ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಮತ್ತು ಗೌರಿ ತುಂಬ ವಿಶೇಷತೆ ಕೊಡುವಂತಹ ಹಬ್ಬ. ಹಾಗಾಗಿ ಇದು ಅರಿಶಿಣ ಕುಂಕುಮ ಕೊಟ್ಟರೆ ಮಾತ್ರ ನಾವು ಗೌರಿ ಪೂಜೆ ಮಾಡೋದಕ್ಕೆ, ತವರು ಮನೆಯಿಂದ ಕೊಟ್ಟರೆ ಮಾತ್ರ ನಾವು ಗೌರಿ ಪೂಜೆ ಮಾಡೋಕ್ಕಾಗತ್ತೆ. ಹಾಗಾಗಿ ಇದು ನಮ್ಮ ಮನೆ ಮೊದಲೇ 3 ತಲೆಮಾರಿನಿಂದನೂ ಸಹ ಇದು ಮಾಡ್ಕೊಂಡು ಬಂದಿರುವಂಥ ಹಬ್ಬ ಗೌರಿ ಹಬ್ಬ. ಅದು ನಾವು ಬೆಂಗಳೂರಿಗೆ ಬಂದ ಮೇಲೆ ಈ ಹಬ್ಬವನ್ನು ಒಂದರ ವಿಶೇಷವಾಗಿ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಜಯನಗರದ ಎಲ್ಲ ಬಂಧುಗಳನ್ನು ಕರೆದು ಅರಿಶಿಣ ಕುಂಕುಮ ಹಾಗೂ ಬಾಗಿನ ಕೊಡುವಂಥ ಪದ್ಧತಿಯನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಅದೇ ರೀತಿಯಾಗಿ ಎಲ್ಲರೂ ಸಹ ಬಂದು ನಮ್ಮ ಅಣ್ಣನ ಮನೆ, ನಮ್ಮ ಅತ್ತಿಗೆ ಮನೆ ಅಂತ ಹೇಳಿ ಬಂದು ಅದನ್ನು ಸ್ವೀಕಾರ ಮಾಡಿ ನಮಗೆ ಹರಿಸಿ ಹೋಗ್ತಾರೆ. ಹಾಗೂ ನಾವೂ ಸಹ ಅವರಿಗೆ ಹರಿಸ್ತೀವಿ. ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಬೇಕು. ಇವತ್ತಿನ ಕಾಲದಲ್ಲಿ ಎಲ್ಲರಿಗೂ ಸಹ ಆರೋಗ್ಯ ಇರಬೇಕು. ಆರೋಗ್ಯ ಒಂದಿದ್ದರೆ ಎಲ್ಲರೂ ಸಹ ಚೆನ್ನಾಗಿರ್ತೀವಿ ಅನ್ನೋ ಒಂದು ಭಾವನೆಯಿಂದ ಎಲ್ಲರೂ ಬರ್ತಾರೆ. ಹಾಗೂ ನಾನು ಹೇಳೋದು, ಜಯನಗರದಲ್ಲೂ ಸಹ ಎಲ್ಲರೂ ನಮ್ಮ ಕಾರ್ಪೊರೇಟರ್ಗಳು ಸಹ ಎಲ್ಲರೂ ಸಹಕಾರ ಕೊಡ್ತಿದ್ದಾರೆ. ಹಾಗಾಗಿ ನಾವು ಈ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ, ಅಥವಾ ನಾನಾಗಲಿ ಅಥವಾ ನಮ್ಮ ಹಸ್ಬೆಂಡ್ ಆಗಲಿ ಅಥವಾ ಎಲ್ಲರೂ ಒಬ್ಬರೊಬ್ಬರಾಗಿ ಮಾಡೋಕ್ಕಾಗಲ್ಲ, ಎಲ್ಲ ಸೇರಿ ಮಾಡ್ತಾಯಿದ್ದೀವಿ. ಇದು ನಮ್ಮ ಮನೆಯಲ್ಲಿ ಗೌರಿ ಹಬ್ಬ ತುಂಬ ವಿಶೇಷತೆ. ಈ ಸರಿ ನಮ್ಮ ಸುಧಾಮೂರ್ತಿ ಅಮ್ಮ ಕರ್ನಾಟಕಕ್ಕೆ ಅಥವಾ ನಮ್ಮ ದೇಶಕ್ಕೆ ಗೊತ್ತಿರುವಂಥದ್ದು. ಅವರು ಸುಧಾಮೂರ್ತಿ ಅಮ್ಮ ಅಂತಂದರೆ ಎಲ್ಲರಿಗೂ ಅವರೊಂಥರ ಅಮ್ಮನೇ ಆಗಿದ್ದಾರೆ. ಹಾಗಾಗಿ ನಮಗೆ ತುಂಬ ವಿಶೇಷ ಇವತ್ತಿನ ದಿನ. ಅವರು ಬಂದು ಹಾಗೂ ನಮ್ಮ ಮಗಳ ಮದುವೆ ಆಗಿತ್ತು. ಹಾಗಾಗಿ ಮೊದಲನೇ ವರ್ಷ ತುಂಬ ಬಾಗಿನ ಕೊಡಿಸುವಂಥ ಪದ್ಧತಿ ಇರುತ್ತೆ. ಹಾಗಾಗಿ 16 ಬಾಗಿನವನ್ನು ಅವಳಿಗೆ ಕೊಡಿಸುವಂಥದ್ದು. ಹಾಗಾಗಿ ಅಮ್ಮ ಬಂದಿದ್ದಾರೆ, ಬಾಗಿನ ತೊಗೊಂಡಿದ್ದಾರೆ. ಅವರ ಜೊತೆಯಲ್ಲಿ ತಾರಾ, ಅನುರಾಧ ಹಾಗೂ ಮಾಳವಿಕಾ ಅವರು ಪ್ರತಿ ವರ್ಷ ಅಣ್ಣ ಅತ್ತಿಗೆ ಅಂತಲೇ ಆ ಭಾವನೆಯಿಂದ ಬರ್ತಿದ್ದಾರೆ. ಹಾಗಾಗಿ ಅವರು ಸಹ ಬಂದು ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಲಿ ಅಂತ ನಾವು ಹಾರೈಸ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.